ಗೌರ್ಮೆಂಟ್ ಜಾಬ್ ತಗೋಬೇಕನ್ನೋ ಕನಸ ಯಾರ್ದೆಲ್ಲ ಐತಲ್ರಿ ಅವ್ರಿಗೆ ಒಂದ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಅದು ಈಗ ಹೊಸದಾಗಿ ಯಾರೆಲ್ಲ ಈಗ ಕಾಂಪಿಟೇಟಿವ್ ಫೀಲ್ಡ್ಗೆ ನಾವು ಬರ್ಬೇಕಾ, ನಾವು ಗೌರ್ಮೆಂಟ್ ಜಾಬ್ ತಗೋಬೇಕಾ ಅಂತ ಹೇಳಿ ಕನಸ್ ಕಾಣಕತ್ತಿರಲ್ಲ ಅವ್ರಿಗ್ರಿ, ನಿಮ್ದು ಏನಾರ ಬೈ ಚಾನ್ಸ್ 10th ಮುಗಿದಿತ್ಪಾ ಅಂತ ಹೇಳಿದ್ರೆ 10th ಮೇಲೆ ಯಾವ್ದು ಅಪ್ಲಿಕೇಶನ್ ಕರೀತಾರಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಇಲ್ಲ PUC ಮುಗಿದೈತಿ, PUC ಮೇಲೆ ಕರೀತಾರ ಅದಕ್ಕೆ ಅಪ್ಲೈ ಮಾಡ್ರಿ. ಇಲ್ಲ ನಾವು ಡಿಗ್ರಿ ಮೇಲಿಂದ ಟ್ರೈ ಮಾಡಕತ್ತೀವಿ, ಡಿಗ್ರಿ ಆದ ನಂತರ ಟ್ರೈ ಮಾಡ್ತೀವಿ. ಇಲ್ಲ ನಮ್ದು ಈಗ 10th ಮುಗ್ದೈತಿ, PUC ಮುಗ್ದೈತಿ, ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್, ನಾವು ಕಾಲೇಜ್ ಲೈಫ್ ನ ಎಂಜಾಯ್ ಮಾಡ್ತೀವಿ, ಡಿಗ್ರಿ ಮುಗಿಸ್ತೀವಿ, ಹೈಯರ್ ಎಜುಕೇಶನ್ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ನಾವು ಈ ಫೀಲ್ಡ್ ಬಂದ ಗೌರ್ಮೆಂಟ್ ಜಾಬ್ ತಗೋತೀವಿ ಅಂತ ಏನಾರ ಅನ್ಕೊಂಡಿದ್ರಿ ಅಂತ ಹೇಳಿದ್ರೆ ಅದು ನಿಮ್ಮ ಕನಸಿನ ಮಾತು. ಬೈ ಚಾನ್ಸ್ ನೀವು ಡಿಗ್ರಿ ಮೇಲೆ ನಾವು ಹೈ ಲೆವೆಲ್ಗೆ ಜಾಬ್ಗೆ ಟ್ರೈ ಮಾಡಕತ್ತೀವಿ ಗೌರ್ಮೆಂಟ್ ಜಾಬ್ಗೆ ಅಂತ ಹೇಳಿದ್ರೆ ಡಿಗ್ರಿ ಜೊತೆಗನ ನೀವು ನಿಮ್ದು ಏನ್ ಕನಸೈತಲ್ಲ ದೊಡ್ಡದ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಓದಾಕ ಸ್ಟಾರ್ಟ್ ಮಾಡ್ರಿ. ನಾವು ಡಿಗ್ರಿ ಮುಗಿದ ನಂತರ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆಗದ ಮಾತ್ರಿ. ಆಮೇಲೆ ಇದು 10th ಮೇಲೆ PUC ಮೇಲೆ ಯಾಕೆ ಹೇಳಾಕತ್ತೀನಪ್ಪ ಅಂತ ಹೇಳಿದ್ರೆ ಬೈ ಚಾನ್ಸ್ ನಿಮ್ದು ಫೈನಾನ್ಸಿಯಲಿ ಕಂಡೀಷನ್ ಸ್ಟ್ರಾಂಗ್ ಐತಿ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಯಾವ್ದು ನಮಗೆ ಪ್ರಾಬ್ಲಮ್ ಇಲ್ಲ, ಎಲ್ಲಾರು ಸಪೋರ್ಟ್ ಮಾಡೋರು ಅದಾರ, ಫೈನಾನ್ಸಿಯಲಿ ಅಂತೂ ನಾವು ವೆಲ್ ಸೆಟಲ್ಡ್ ಅದೇವಿ, ನಾವು ಎಷ್ಟು ವರ್ಷ ಕಲಿತ್ರೂ ನಡಿತೈತಿ ಅನ್ನೋರು ಇದ್ರಪ್ಪ ಅಂತ ಹೇಳಿದ್ರೆ ಕಲಿಬಹುದು. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲ ನೀವು ಫೈನಾನ್ಸಿಯಲಿ ಕಂಡೀಷನ್ ಸರಿ ಇಲ್ಲ, ಅಪ್ಪ ಅಮ್ಮ ಕೂಲಿ ಮಾಡ್ತಿಂತಾರೆ, ಆದ್ರೂ ನಾವು ದೊಡ್ಡ ದೊಡ್ಡ ಕನಸು ಕಾಣ್ತೀವಿ, ಸಣ್ಣ ಪುಟ್ಟ ಜಾಬ್ಗೆ ಹಾಕಂಗಿಲ್ಲ, ನಾವು ಡಿಗ್ರಿ ಮುಗಿಸಿದ್ಮೇಲೆ ಎ ಗ್ರೂಪ್ಗೆ ನಾವು ಟ್ರೈ ಮಾಡ್ತೀವಿ, ನಾವು ಅದನ್ನ ಮಾಡ್ತೀವಿ ಅನ್ನಕತ್ತಿದ್ರ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನೀವು 25-30 ಆದ್ರೂ ಅಪ್ಪ ಅಮ್ಮನ ಮೇಲೆನ ಡಿಪೆಂಡ್ ಆಗ್ಬಿಡ್ತೀರಿ. ಈಗಾದ್ರೂ ಹಂಗ ಆಗೈತಿ, ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಯಾರ, ಒಂದೊಂದ್ ರೂಪಾಯಿಗನು ಅಪ್ಪ ಅಮ್ಮಗ ಕೈ ಚಾಚುವಂತ ಪರಿಸ್ಥಿತಿ ಐತಿ. ಹಂಗಾಗಿ ಈಗ ಯಾರೆಲ್ಲ ಇದನ್ನ ಯಾಕೆ ಹೇಳಕತ್ತೇನಪ್ಪ ಅಂತ ಹೇಳಿದ್ರೆ ಪ್ರತಿ ವರ್ಷ ಕಾಲ್ಫಾರ್ಮ್ ಆಗಿತ್ತಂದ್ರೆ ಈ ಸಮಸ್ಯೆ ಬರ್ತಿರಂಗಿಲ್ಲ. ಬಟ್ ಈಗ ಕಾಲ್ಫಾರ್ಮ್ ಆಗೋದೇ 4-5 ವರ್ಷಕ್ಕೊಮ್ಮೆ, 3-4 ವರ್ಷಕ್ಕೊಮ್ಮೆ ಆಗ್ತೈತಿ. ಹಿಂಗಾಗಿ ನೀವು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬಾರ್ದ, ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಂತ ನಾವು ನಮ್ಮ ದೊಡ್ಡ ಕನಸನ್ನ ನನಸು ಮಾಡ್ಕೋತೀವಿ ಅನ್ನೋರು ಇದ್ರಿ ಅಂತ ಹೇಳಿದ್ರೆ 10th ಮೇಲೆ ಕರೆದ್ರು ಅಂತ ಹೇಳಿದ್ರೆ ಅದಕ್ಕೆ ಅಪ್ಲೈ ಮಾಡ್ರಿ, PUC ಮೇಲೆ ಕರೆದ್ರೆ ಅಪ್ಲೈ ಮಾಡ್ರಿ. ಅಪ್ಲೈ ಮಾಡ್ಕೊಂಡು ನೀವು ಸಣ್ಣ ಜಾಬ್ ಅನ್ನ ತಗೋರಿ, ಫೈನಾನ್ಸಿಯಲಿ ನಿಮ್ ಸ್ಟ್ರಾಂಗ್ ಆಗ್ರಿ, ನಿಮ್ ಕಾಲ್ ಮೇಲೆ ನೀವು ನಿಲ್ರಿ. ಆಮೇಲೆ ಅಪ್ಪ ಅಮ್ಮಗನು ನೀವು ಸಪೋರ್ಟ್ ಆದಂಗ ಆಗ್ತೈತಿ. ಅವ್ರಿಗೆ ಸಪೋರ್ಟ್ ಮಾಡ್ಕೊಂತಾನೆ ನಿಮ್ ದೊಡ್ಡ ಕನಸು ಏನತ್ತಲ್ಲ ಅದನ್ನ ನೆರವೇರಿಸ್ಕೊಳ್ಬಹುದು. ಇಲ್ಲ ನಾ ಸಡನ್ ಆಗಿ ಒಂದೇ ಸಲ ನನ್ನ ಗುಡ್ಡ ಹಾಕ್ತೀನಿ ಅಂತಂದ್ರೆ ಅದು ಆಗಂಗಿಲ್ಲ. ಹಿಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂತ ಹೋಗ್ರಿ. ಈಗಿನ ಕಾಂಪಿಟೇಷನ್ ಅಂತೂ ಬಹಳ ಹೈ ಲೆವೆಲ್ ಐತಿ, ಕಾಂಪಿಟೇಟರ್ ಹೆಚ್ಚಾಗ್ಯಾರ, ಕಾಂಪಿಟೇಷನ್ ಹೆಚ್ಚಾಗೈತಿ. ಹಂಗ ಕ್ವಶನ್ ಪೇಪರ್ಗಳನ್ನು ಹೈ ಲೆವೆಲ್ ಅನ್ನ ಬರಾಕತ್ತಾವ. ಕ್ವಶನ್ ಪೇಪರ್ ಏನಾರ ನೀವು ನೋಡಿದ್ರಿ ಅಂತ ಹೇಳಿದ್ರೆ ತಲೆ ತಿರುಗ್ತೈತಿ, ಅಷ್ಟು ಕೆಟ್ಟ ಹೈ ಲೆವೆಲ್ ಕ್ವಶನ್ ಪೇಪರ್ ತೆಗಿಯಾಕತ್ತಾರ. ಹಿಂಗಾಗಿ ನೀವು ಜಾಸ್ತಿ ಓದ್ಬೇಕಾಗ್ತೈತಿ. ಇಲ್ಲ ನಾ 2-3 ತಾಸು ಓದ್ತೀನಿ, 4-5 ತಿಂಗಳದಾಗ ನನ್ ಜಾಬ್ ಆಗ್ತೈತಿ, ಆ ಕನಸು ಏನಾರ ನೀವು ಕಟ್ಕೊಂಡಿದ್ರಪ್ಪ, ಅದು ಏನಾರ ನಿಮ್ ಮೈಂಡ್ ಒಳಗಿತ್ತು ಅಂದ್ರೆ ಅದನ್ನ ಮೊದಲು ತೆಗೆದು ಹಾಕ್ರಿ. ಯಾಕಂದ್ರೆ ಈ ಫೀಲ್ಡ್ ಒಳಗೆ ಒಂದ್ಸಲ ಬಂದ್ರಿ ಅಂತ ಹೇಳಿದ್ರೆ ಹೊರಗೆ ಹೋಗಕ್ ಆಗಂಗಿಲ್ಲ. ಜಾಬ್ ತಗೊಂಡು ಹೋಗ್ಬೇಕ. ಜಾಬ್ ತಗೊಂಡ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಆಜು ಬಾಜು ಮಂದಿ ಅದನ್ನ ಮಾತಾಡಿದ್ರೆ ಅದು ಇದಕ್ಕಿಂತನೂ ಬಹಳ ಕೆಟ್ಟ ಪರಿಸ್ಥಿತಿ ಆಗ್ತೈತಿ. ಹಿಂಗಾಗಿ ನೀವು ಬರಾಗತ್ತೀರಿ 100% ನಾ ಇದಕ್ಕ ಕೊಡ್ತೀನಿ, ನಾ ಒಂದ್ ಜಾಬ್ ತಗೊಂಡೇ ಹೋಗ್ತೀನಿ ಅಂತ ಏನಾರ ನೀವು ಸ್ಟ್ರಾಂಗ್ ಆಗಿ ಮೆಂಟಲಿ ಸ್ಟ್ರಾಂಗ್ ಆಗಿ ಬಂದ್ರಿಪಾ ಅಂತ ಹೇಳಿದ್ರೆ ಮಾತ್ರ ಈ ಫೀಲ್ಡ್ ಒಳಗ ನೀವು ಇರಾಕ ಸಾಧ್ಯತೆ, ಗೌರ್ಮೆಂಟ್ ಜಾಬ್ ತಗೊಳಕ ಸಾಧ್ಯತೆ. ಇಲ್ಲ ನಾ ಟೈಮ್ ಪಾಸ್ ಮಾಡ್ಕೊತ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮ್ ಕೈಲಿ ಆಗಂಗನೇ ಇಲ್ಲ. ಈಗ ಯಾರು ಬರಾಕತ್ತಾರಲ್ಲ ಹೊಸದಾಗಿ ಅವ್ರಿಗೆ ಹೇಳಾಕತ್ತೀನಿ,